ಗ್ರಾಮ ವಾಸ್ತವ್ಯ ಮಾಡು ಅಂದ್ರೆ ಮೋಜು ಮಸ್ತಿ ಮಾಡಿದ ತಹಶೀಲ್ದಾರ್. ಪಂಚಮಸಾಲಿಗೆ 2A ಮೀಸಲಾತಿ ಸೇರಿಸಲು ವಿರೋಧ, ನಾಳೆ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಅಕಾಲಿಕ ಮಳೆ, ಇನ್ನೂ 2 ದಿನ ಮಳೆ ಸಾಧ್ಯತೆ. ಫೆಬ್ರವರಿ 25ರಿಂದ ಮಾರ್ಚ್ 1ರವರೆಗೆ ಕಾರವಾರದಲ್ಲಿ ನಡೆಯಲಿದೆ ಕರಾವಳಿ ಸಂಗಮೋತ್ಸವ. ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ರಾಮ ವಾಸ್ತವ್ಯವನ್ನು ತಹಶೀಲ್ದಾರ್ ಸಮೇತ ಅಧಿಕಾರಿ ವರ್ಗ ಮೋಜು ಮಸ್ತಿಗೆ ಬಳಕೆ ಮಾಡಿಕೊಂಡ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ನರಿನತ್ತ ಗ್ರಾಮದಲ್ಲಿ ನಡೆದಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ ಈ ಕೆಳಗಿದೆ. ಬಂಗಾರಪೇಟೆ ತಹಶೀಲ್ದಾರ್ ದಯಾನಂದ್, ಸಮಾಜ ಕಲ್ಯಾಣ ಅಧಿಕಾರಿ ಮುನಿರಾಜ್, ಪಿಡಿಒ ಹಾಗೂ ವಿಎಗಳ ಜೊತೆ ಡ್ಯಾನ್ಸ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತುಗಳನ್ನು ನೀಡುವ ಹಾಗೂ ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸಲು ಡಿಸಿ ಹಾಗೂ ತಹಶೀಲ್ದಾರ್ ಗ್ರಾಮ ವಾಸ್ತವ್ಯಕ್ಕೆ ಚಾಲನೆಯನ್ನು ಸರ್ಕಾರ ನೀಡಿದ್ದು, ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವುದು ಬಿಟ್ಟು ಡ್ಯಾನ್ಸ್ ಮಾಡಿ ಸಾರ್ವಜನಿಕರ ಆಕ್ರೋಶಕ್ಕೆ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ಕಾರಣವಾಗಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಪಂಚಮಸಾಲಿ ಲಿಂಗಾಯತರ ಹೋರಾಟದ ಧ್ವನಿ ಜೋರಾಗುತ್ತಿದ್ದು, 2Aಗೆ ತಮ್ಮನ್ನು ಸೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಹಿಂದುಳಿದ ಸಮುದಾಯದವರು ಪಂಚಮಸಾಲಿಗೆ 2A ಮೀಸಲಾತಿ ಒಳಪಡಿಸಬಾರದು ಎಂದು ಭಟ್ಕಳದಲ್ಲಿ ನಾಳೆ ಭಾರೀ ಪ್ರತಿಭಟನೆ ಸಿದ್ಧತೆ ನಡೆದಿದೆ. ಈ ಮೂಲಕ ಪಂಚಮಸಾಲಿ ಹೋರಾಟದ ವಿರುದ್ಧ ಕರಾವಳಿಯಲ್ಲಿ ಕೌಂಟರ್ ಫೈಟ್ನ ಅಖಾಡ ತಯಾರಾಗಿದೆ. ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ ಪಂಚಮಸಾಲಿ ಲಿಂಗಾಯತರಿಗೂ 2A ಮೀಸಲಾತಿ ನೀಡಬೇಕೆಂದು ಸಮುದಾಯದ ಸ್ವಾಮೀಜಿಗಳು ಹಾಗೂ ಮುಖಂಡರು ಹೋರಾಟ ನಡೆಸುತ್ತಿದ್ದಾರೆ. ಈ ಹೋರಾಟ ಇದೀಗ ಸರ್ಕಾರದ ತಲೆನೋವಿಗೂ ಕಾರಣವಾಗಿದೆ. ಪಂಚಮಸಾಲಿ ಲಿಂಗಾಯತರಿಗೆ 2A ಮೀಸಲಾತಿ ನೀಡಿದಲ್ಲಿ ತಮ್ಮ ಸಮುದಾಯಕ್ಕೆ ಭಾರೀ ಏಟು ಬೀಳಲಿದೆ ಎಂದು ಅರಿತ 2A ಸಮುದಾಯದ ಸ್ವಾಮೀಜಿಗಳು ಹಾಗೂ ರಾಜಕೀಯ ಮುಖಂಡರು ಕೌಂಟರ್ ಪ್ರತಿಭಟನೆಯ ಅಖಾಡಕ್ಕಿಳಿಯಲು ತಯಾರಾಗಿದ್ದಾರೆ. ಉಜಿರೆ ಶ್ರೀರಾಮ ಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಸಮುದಾಯದ ಮುಖಂಡರು ಹಾಗೂ ಸಾವಿರಾರು ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಲಿದ್ದಾರೆ. 2A ಮೀಸಲಾತಿಗೆ ಪಂಚಮಸಾಲಿಗೆ ಲಿಂಗಾಯತರನ್ನು ಸೇರಿಸಬಾರದು ಅಂತ ಸುಮಾರು 20,000ಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಒಟ್ಟಿನಲ್ಲಿ ಇದೀಗ ರಾಜ್ಯದಲ್ಲಿ 2A ಮೀಸಲಾತಿ ಸಂಬಂಧಿಸಿದಂತೆ ಫೇವರ್ ಹಾಗೂ ಕೌಂಟರ್ ಪ್ರತಿಭಟನೆ ನಡೆಯುತ್ತಿದ್ದು, ಇದನ್ನು ನಿಭಾಯಿಸುವುದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ನಾಳೆ ನಡೆಯಲಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಂದು ಭಟ್ಕಳ ಹಾಗೂ ಮುರುಡೇಶ್ವರದಲ್ಲಿ ಬೈಕ್ ರ್ಯಾಲಿ ಮಾಡಲಾಯಿತು. ನಡೆಯುವಂತ 2A ಮೀಸಲಾತಿಯನ್ನ ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಳ್ಬೇಕು ಅನ್ನೋ ವಿಚಾರದಲ್ಲಿ ನಾವೇನು ಇವತ್ತು ಹೋರಾಟವನ್ನು ಆರಂಭ ಮಾಡಿದ್ದೀವಿ. ನಾಮದಾರಿ ಸಮಾಜದೊಟ್ಟಿಗೆ ಸುಮಾರು 20 ವಿವಿಧ ಜಾತಿ ಜನಾಂಗದವರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಈ ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ. ನಾವಿವತ್ತು ಯಾರ ವಿರುದ್ಧನೂ ಹೋರಾಟ ಮಾಡ್ತಿಲ್ಲ. ನಮ್ಮ ಹಕ್ಕನ್ನ ಇನ್ನೊಬ್ಬರಿಗೆ ಕೊಡಬೇಡಿ ಅನ್ನುವ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮನ್ನ SC ಸೇರಿಸಿ, ST ಸೇರಿಸಿ ಅನ್ನೋ ವಿಚಾರ ಬಿಟ್ಟು ನಾವು ಇದ್ದ ಸ್ಥಿತಿಯಲ್ಲೇ ಇರೋಣ. ನಮಗೆ 2Aದಲ್ಲಿ 15% ಇದೆ, ನಮ್ಮ 30% ಕೊಟ್ಟು ಅವರನ್ನ ಸೇರಿಸ್ಕೊಳ್ಳಿ, ಇದು ಯಾವುದೇ ವಿಚಾರ ಬೇಡ. ನಾವು 15% ನಾವು ತೃಪ್ತಿಯಿಂದ ಇದ್ದೇವೆ. ನಮ್ಮ ಜಾತಿ ಜನಾಂಗ ಇನ್ನೂ ಸಹ ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಹಿಂದುಳಿದಂತ ಜನಾಂಗ. ನಮ್ಮ ಸಮಾಜಕ್ಕೆ ಈ 15%. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕಿನಲ್ಲಿ ಇಂದು ಸಂಜೆಯಿಂದ ವ್ಯಾಪಕ ಮಳೆಯಾಗುತ್ತಿದೆ. ಜಿಲ್ಲೆಯ ಅಂಕೋಲಾ, ಕುಮಟಾ ಸೇರಿದಂತೆ ಬಹುತೇಕ ಕಡೆ ವ್ಯಾಪಕವಾಗಿ ಅಕಾಲಿಕ ಮಳೆ ಸುರಿದಿದೆ. ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಅಕಾಲಿಕ ಮಳೆ ಆಗಿರುವುದರಿಂದ ರೈತರು ಸೇರಿದಂತೆ ಜನಸಾಮಾನ್ಯರು ತತ್ತರಿಸುವಂತಾಗಿದೆ. ಇನ್ನು 2 ದಿನಗಳ ಕಾಲ ಜಿಲ್ಲೆಯಲ್ಲಿ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ.
ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಫೆಬ್ರವರಿ 25ರಿಂದ ಮಾರ್ಚ್ 1ನೇ ತಾರೀಕಿನವರೆಗೆ ನಗರದ ರವೀಂದ್ರನಾಥ ಟಾಗೋರ್ ಕಡಲ ತೀರದಲ್ಲಿ ಕರಾವಳಿ ಸಂಗಮೋತ್ಸವ ಹಾಗೂ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಘಟಕ ರಾಘು ನಾಯ್ಕ ತಿಳಿಸಿದ್ದಾರೆ. ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ ಅವರು, ಕಳೆದ 11 ವರ್ಷದಿಂದ ಮಾದಕ ವಸ್ತುಗಳ ಬಗ್ಗೆ ಯುವಕ ಯುವತಿಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ. ಈ ಬಾರಿ 12 ವರ್ಷದ ಕಾರ್ಯಕ್ರಮವನ್ನು ತುರ್ತು ಮಾಡುತ್ತಿದ್ದೇವೆ. 5 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮೊದಲ ದಿನ ಉದ್ಘಾಟನಾ ಸಮಾರಂಭ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್, ಸರ್ಕಾರದ ದೆಹಲಿ ಪ್ರತಿನಿಧಿ ಶಂಕರ್ ಗೌಡ ಪಾಟೀಲ್, ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ, ಶಾಸಕಿ ರೂಪಾಲಿ ನಾಯ್ಕ, ಮಲ್ಲನಗೌಡ ಪಾಟೀಲ್ ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ಎಂದರು. ಮೊದಲ ದಿನ ಕಾರ್ಯಕ್ರಮ ಉದ್ಘಾಟನೆಯ ಬಳಿಕ ಮಾದಕ ವಸ್ತುಗಳ ಜಾಗೃತಿ ಕಿರು ನಾಟಕ ಪ್ರದರ್ಶನ ಮಾಡಲಾಗುವುದು. ಇದಾದ ನಂತರ ಗಾಯಕಿ ಅಶ್ವಿತಾ ಭಟ್ ಹಾಗೂ ತಂಡದಿಂದ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. 2ನೇ ದಿನ ಭಾರತೀಯ ಹುಡುಗೆಯ ಫ್ಯಾಷನ್ ಶೋ ನಡೆಸಲಾಗುವುದು. 3ನೇ ದಿನ ಕಾಮಿಡಿ ಕಿಲಾಡಿ ತಂಡದಿಂದ ಕಾರ್ಯಕ್ರಮ ಇರಲಿದೆ ಹಾಗೂ 4ನೇ ದಿನಕ್ಕೆ KGF 2 ಚಲನಚಿತ್ರ ಗಾಯಕಿಯಾಗಿರುವ ಆಯಿರಾ ಹಾಗೂ ತಂಡದಿಂದ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಕೊನೆಯ ದಿನ ವೇದಿಕೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಆನಂದ್ ಅಸ್ನೋಟಿಕ್ಕರ್ ಹಾಗೂ ಮಾಜಿ ಶಾಸಕ ಸತೀಶ್ ಸ್ಮೈಲ್ ಅನ್ನು ಆಹ್ವಾನಿಸಲಾಗಿದೆ. ಅಂತೂ ನೃತ್ಯ ಕಲಾವಿದರಾದ ಅಮಿತ್ ಹಾಗೂ ಸಾಕ್ಷಿ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರೊಟ್ಟಿಗೆ ಮಾರ್ಚ್ 3ನೇ ತಾರೀಕಿನವರೆಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಸ್ಟಾಲ್ಗಳನ್ನು ಹಾಕಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ರಾಘು ನಾಯ್ಕ ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರದ 97ನೇ ಬೆಟಾಲಿಯನ್ನ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಪಡೆಯ 50ಕ್ಕೂ ಹೆಚ್ಚು ಯೋಧರು ಇಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಸೂಕ್ಷ್ಮ ಪ್ರದೇಶವಾದ ಕಸ್ತೂರ್ಬಾ ನಗರದಲ್ಲಿ ಎಚ್ಚರಿಕೆಯ ಪಥಸಂಚಲನ ನಡೆಸಿದರು. ಇದಕ್ಕೂ ಮುನ್ನ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಸಭೆಯಲ್ಲಿ ಸಿಪಿಐ ಬಿಯು ಪ್ರದೀಪ್ ಈ ಹಿಂದೆ ಕೋಮುಗಲಭೆ ನಡೆದ ಕಾರಣ ಹಾಗೂ ಅಶಾಂತಿಗೆ ಕಾರಣರಾಗಿದ್ದ ಬಗ್ಗೆ ವಿವರಣೆ ನೀಡಿದರೆ, ಡೆಪ್ಯೂಟಿ ಕಮಾಂಡರ್ ಬೀನಮ್ಮ ಜೋಸೆಫ್ ಮಾತನಾಡಿ, ಜನರೊಂದಿಗೆ ನೇರವಾಗಿ ಸಂದರ್ಶಿಸಿ ವಾಸ್ತವ ಸ್ಥಿತಿ ಅರಿಯುವ ಮೂಲಕ ಎಲ್ಲರನ್ನೂ ಹತೋಟಿಗೆ ತರುವುದಾಗಿ ತಿಳಿಸಿದರು. ಈ ಹಿಂದೆ ಕೋಮುಗಲಭೆ ನಡೆದ ಸ್ಥಳಗಳಲ್ಲಿ ಪಥಸಂಚಲನ ನಡೆಸುತ್ತಿರುವುದು RFO ತುಕಡಿ ಕಳೆದೊಂದು ವಾರದಿಂದ ಜಿಲ್ಲೆಗೆ ದಾಂಡೇಲಿ, ಕುಮಟಾ ತಾಲೂಕು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಪಥಸಂಚಲನ ನಡೆಸುತ್ತಿದೆ.